ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್. ಬಿಗ್ ಬಾಸ್ ಮುಗಿದು ಒಂದು ತಿಂಗಳಾದ್ರೂ ಕೂಡ ಗಿಲ್ಲಿ ಕ್ರೇಜ್ ಇನ್ನೂ ಕಡಿಮೆ ಆಗ್ತಾನೆ ಇಲ್ಲ. ಎಲ್ಲಿ ಹೋದ್ರೂ ಕೂಡ ಜನ ಗಿಲ್ಲಿ ಗಿಲ್ಲಿ ಅಂತ ಮುತ್ಕೊಳ್ತಾ ಇದ್ದಾರೆ. ಇವೆಂಟ್ಗಳಿಗೆ ಗಿಲ್ಲಿ ಬರ್ತಾರೆ ಅಂತಂದರೆ ಸಾಕು, ಅಲ್ಲಿ ಜನ ಸಾಗರನೇ ತುಂಬ ಹೋಗಿರುತ್ತೆ. ಗಿಲ್ಲಿ ಜೊತೆ ಒಂದು ಫೋಟೋ ತೊಗೊಂಡ್ರೆ ಸಾಕು, ಆತನ ಜೊತೆ ಒಂದು ನಿಂತ್ಕೊಂಡ್ರೆ ಸಾಕು, ಆತನ ನೋಡಿದ್ರೆ ಸಾಕು, ಒಂದು ಸೆಲ್ಫಿಯನ್ನು ತೊಗೊಂಡ್ರೆ ಸಾಕು ಅಂತ ಹೇಳಿ ಗಿಲ್ಲಿ ಪರವಾಗಿ ಜನ ಓಡಾಡ್ತಾನೆ ಇದ್ದಾರೆ. ಎಲ್ಲಾದರೂ ಬಂದರೆ ಸಾಕು ಗಿಲ್ಲಿ ಗಿಲ್ಲಿ ಅಂತ ಜನ ಓಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಕ್ರೇಜನ್ನು ಸಂಪಾದನೆ ಮಾಡಿರುವಂತಹ ಗಿಲ್ಲಿ ಎಲ್ಲೋ ಒಂದು ಕಡೆ ಸಿನಿಮಾವನ್ನು ಮಾಡಿದ್ರೆ ಅಲ್ಲಿ ಜನ ಅವರನ್ನು ಒಪ್ಕೊಳ್ತಾ ಇಲ್ಲ. ಯಾಕೆ ಅಂತಂದರೆ ಇತ್ತೀಚೆಗಷ್ಟೇ ರಿಲೀಸ್ ಆದಂತಹ ಸೂಪರ್ ಹಿಟ್ ಸಿನಿಮಾ ಅಷ್ಟೊಂದು ಸದ್ದು ಮಾಡ್ತಾನೆ ಇಲ್ಲ. ಸೂಪರ್ ಹಿಟ್ನಲ್ಲಿ ಗಿಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು, ಮುಖ್ಯ ಭೂಮಿಕೆಯಲ್ಲೇ ಕೂಡ ಇದ್ರೂ ಕೂಡ ಗಿಲ್ಲಿಯನ್ನು ನೋಡೋದಕ್ಕಾದರೂ ಕೂಡ ಜನ ಯಾಕೆ ಥಿಯೇಟರ್ ಕಡೆ ಮುಖ ಮಾಡಲಿಲ್ಲ, ಥಿಯೇಟರ್ನಲ್ಲಿ ಸೂಪರ್ ಹಿಟ್ ಅನ್ನೋಂತಹ ಸಿನಿಮಾ ಸದ್ದು ಯಾಕೆ ಮಾಡ್ತಾ ಇಲ್ಲ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಓಡಾಡ್ತಾ ಇದೆ. ಎಸ್, ಬಿಗ್ ಬಾಸ್ ಮನೇಲಿದ್ದಂತಹ ಟೈಮಲ್ಲಿ ಗಿಲ್ಲಿ ಮಾಡುವಂತಹ ಕಾಮಿಡಿಗೆ ಜನ ಫಿದಾ ಆಗೋಗಿದ್ರು. ಆತ ಏನೇ ಮಾಡಿದ್ರು ಕೂಡ, ಆತ ಸರಿಯಾಗಿ ಆಟವನ್ನು ಆಡಲಿಲ್ಲ ಅಂದ್ರೂ ಕೂಡ ಜನ ಆತನಿಗೆ ಸಪೋರ್ಟನ್ನು ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಗಿಲ್ಲಿ ಇದೆ ಹವಾ. ಆತ ಒಂದು ಡೈಲಾಗ್ ಹೊಡೆದ್ರು ಕೂಡ ಅದನ್ನೇ ತುಂಬಾ ಟ್ರೋಲ್ ಮಾಡ್ತಾಯಿದ್ರು. ಒಂದೇನಾದರೂ ಸ್ಟ್ಯಾಂಡ್ ತೊಗೊಂಡ್ರು ಕೂಡ ಒಂದು ಟ್ರೋಲನ್ನು ಮಾಡ್ತಾಯಿದ್ರು. ಪ್ರತಿಯೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಂತೂ ಗಿಲ್ಲಿ ಹವಾನೇ ಎದ್ಬಿಟ್ಟಿತ್ತು. ಸೊ ಬಿಗ್ ಬಾಸ್ ಮನೇಲಿದ್ದಂತಹ ಟೈಮಲ್ಲಿ ಗಿಲ್ಲಿಯನ್ನು ನೋಡಿ ಮೆಚ್ಕೊಂಡಿದ್ದಂತಹ ಎಷ್ಟೋ ಜನ ಆತನನ್ನು ಡೆವಿಲ್ ಅಲ್ಲಿ ನೋಡಿ ಕೂಡ ಮೆಚ್ಕೊಂಡಿದ್ರು. ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂತಹ ಟೈಮಲ್ಲೇ ಡೆವಿಲ್ ಚಿತ್ರ ಕೂಡ ರಿಲೀಸ್ ಆಗಿತ್ತು. ಸೊ ಡೆವಿಲ್ ಚಿತ್ರದಲ್ಲಿ ಗಿಲ್ಲಿ ಒಂದು ಪಾತ್ರದಲ್ಲಿ ಕೂಡ ನಟಿಸಿದ್ರು. ಸೊ ಒಂದು ಸೀನಲ್ಲಿ ಕೂಡ ಗಿಲ್ಲಿ ಬಂದು ಹೋಗ್ತಾರೆ. ಅದನ್ನು ನೋಡಿದಂತಹ ಜನ ದರ್ಶನ್ ಎಂಟ್ರಿಗೆ ಯಾವ ರೀತಿಯಾಗಿ ಸಿಳ್ಳೆ ಚಪ್ಪಾಳೆಗಳನ್ನ ಹೊಡೆದು ಸ್ವಾಗತವನ್ನು ಮಾಡಿದ್ರು, ಅದೇ ರೀತಿಯಾಗಿ ಗಿಲ್ಲಿನ ನೋಡಿ ಕೂಡ ಖುಷಿ ಪಟ್ಟಿದ್ರು. ಸೊ ಡೆವಿಲ್ ಸಿನಿಮಾ ಆಯಿತು, ಅದಾದ ನಂತರ ಬಿಗ್ ಬಾಸ್ ಕೂಡ ಮುಗೀತು. ಗಿಲ್ಲಿ ನಟ ಮನೆಯಿಂದ ಹೊರಗಡೆ ಕೂಡ ಬಂದರು. ಸೊ ಆಗಂತೂ ಕ್ರೇಜನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅಷ್ಟು ಜನ ಕ್ರೇಜನ್ನು ಹೊಟ್ಟಿದ್ರು ಗಿಲ್ಲಿ ಮೇಲೆ. ಇದಾದ ನಂತರ ಗಿಲ್ಲಿಯವರು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಒಂದಿಷ್ಟು ಸಿನಿಮಾಗಳಲ್ಲಿ ನಟಿಸಿದರು. ಅದೆಲ್ಲ ಕೂಡ ರಿಲೀಸ್ ಆಗ್ತಾ ಬಂತು. ಆದರೆ ಒಂದೊಂದೇ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಗಿಲ್ಲಿಯನ್ನು ನೋಡೋದಕ್ಕೆ ಜನ ಥಿಯೇಟರ್ ಕಡೆ ಬರಲೇ ಇಲ್ಲ. ಸೊ ಇದಾದ ನಂತರ ಧನ್ಯ ರಾಮ್ಕುಮಾರ್ ಅವರ ಜೊತೆ ನಟಿಸಿದಂತಹ ಒಂದು ಚೌಕಿದಾರ್ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಆದರೆ ಚೌಕಿದಾರ್ ಸಿನಿಮಾದಲ್ಲೂ ಕೂಡ ಗಿಲ್ಲಿ ಯಾವುದೇ ರೀತಿಯಿಂದನೂ ಕೂಡ ಮಾತಿರಲಿಲ್ಲ, ಒಂದು ಚಿಕ್ಕ ಪಾತ್ರದಲ್ಲಿ ನಟಿಸಿದರು. ಸೊ ಇದನ್ನು ನೋಡೋದಕ್ಕೂ ಕೂಡ ಗಿಲ್ಲಿಯವರ ಅಭಿಮಾನಿಗಳು ಬರಲಿಲ್ಲ. ಇನ್ನು ಸೂಪರ್ ಹಿಟ್ ಅನ್ನೋಂತಹ ಸಿನಿಮಾ ಕೂಡ ರಿಲೀಸ್ ಆಯಿತು. ಸೂಪರ್ ಹಿಟ್ ಸಿನಿಮಾದಲ್ಲಿ ಗಿಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದರು. ಗಿಲ್ಲಿಯವರ ಕಾಮಿಡಿಯನ್ನು ಮೆಚ್ಕೊಂಡಂತಹ ಜನ ಯಾಕೆ ಥಿಯೇಟರ್ಗೆ ಬಂದು ನೋಡ್ತಾ ಇಲ್ಲ ಅನ್ನೋದು ಈಗ ಇದ್ದಿರುವಂತಹ ಒಂದು ಪ್ರಶ್ನೆ. ಯಾಕಂದರೆ ಸೂಪರ್ ಹಿಟ್ ಸಿನಿಮಾ ಥಿಯೇಟರ್ನಲ್ಲಿ ಸದ್ದು ಮಾಡಲೇ ಇಲ್ಲ. ರಿಯಾಲಿಟಿ ಶೋಗಳಲ್ಲಿ, ಕಾಮಿಡಿ ಶೋಗಳಲ್ಲಿ ಗಿಲ್ಲಿಯನ್ನು ಜನ ಒಪ್ಕೊಂಡಿದ್ದಾರೆ. ಹೌದು, ಗಿಲ್ಲಿಗೆ ಒಂದಷ್ಟು ಜನ ಫಾಲೋವರ್ಸ್ ಈಗಲೂ ಕೂಡ ಇದ್ದಾರೆ. ಆತ ಎಲ್ಲರೂ ಬರ್ತಾರೆ ಅಂತಂದರೆ ಸಾಕು ಗಿಲ್ಲಿಯನ್ನು ನೋಡೋದಕ್ಕೆ ಓಡೋಡಿ ಬರ್ತಾರೆ ಜನ. ಆದರೆ ಥಿಯೇಟರ್ನಲ್ಲಿ ಯಾಕೆ ಬರ್ತಾ ಇಲ್ಲ, ಥಿಯೇಟರ್ಗೆ ಬಂದು ಯಾಕೆ ಆತ ನಟಿಸಿರುವಂತಹ ಮೂವಿಗಳನ್ನ ನೋಡ್ತಾ ಇಲ್ಲ, ಯಾಕೆ ಅವನಿಗೆ ಸಪೋರ್ಟನ್ನು ಮಾಡ್ತಾ ಇಲ್ಲ? ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಗಿಲ್ಲಿ ಹವಾ ಮಾತ್ರ ಅಷ್ಟೇ ಇರೋದಾ? ಹಾಗಾದರೆ ಬೆಳ್ಳಿ ತೆರೆ ಮೇಲೆ ಗಿಲ್ಲಿಯನ್ನು ನೋಡೋದಕ್ಕೆ ಜನ ಯಾಕೆ ಬರ್ತಾ ಇಲ್ಲ? ಸೊ ಇಲ್ಲಿಗೆ ಯಾಕೆ ಜನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋಂತಹ ಒಂದು ಪ್ರಶ್ನೆ ಈಗ ಓಡಾಡ್ತಾ ಇದೆ. ಬಾಸ್ ಮನೆಯಲ್ಲಿ ಆತನ ಕಾಮಿಡಿಗೆ ಒಪ್ಕೊಂಡಿದ್ರು, ಆತನ ಕಾಮಿಡಿಯನ್ನು ಮೆಚ್ಕೊಂಡಿದ್ರು, ಆತ ಹೇಳುವಂತಹ ಡೈಲಾಗ್ ಡೆಲಿವರಿಗೆ ಜನ ಫಿದಾ ಆಗಿದ್ರು. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಕೂಡ ಬೆಳ್ಳಿ ತೆರೆ ಮೇಲೆ ಮಿಂಚೋದಕ್ಕೆ, ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಗಿಲ್ಲಿ ನಟ ಮುಂದಾಗಿದ್ರು. ಸೊ ಇದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಒಂದಿಷ್ಟು ಸಿನಿಮಾಗಳು ಕೂಡ ರಿಲೀಸ್ ಆಯಿತು. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಗಿಲ್ಲಿ ನಟಿಸಿದ್ರು ಕೂಡ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಅವರು ಮುಖ್ಯ ಭೂಮಿಕೆಯಲ್ಲಿ ಕೂಡ ಇದ್ದಾರೆ. ಆದರೆ ಗಿಲ್ಲಿ ನಟನ ಕಾಮಿಡಿಯನ್ನು ಮೆಚ್ಕೊಂಡಂತಹ ಇದೇ ಅಭಿಮಾನಿಗಳು ಯಾಕೆ ಥಿಯೇಟರ್ ಕಡೆ ಬಂದು ನೋಡ್ತಾ ಇಲ್ಲ, ಗಿಲ್ಲಿಯನ್ನು ಬೆಳ್ಳಿ ತೆರೆ ಮೇಲೆ ಯಾಕೆ ನೋಡಿ ಅವನಿಗೆ ಹಾರೈಸ್ತಾ ಇಲ್ಲ, ಶುಭ ಕೋರ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗೋಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಚರ್ಚೆ ಇದೇ ಆಗೋಗಿದೆ. ಬರೀ ಅವರು ಸೋಷಿಯಲ್ ಮೀಡಿಯಾಗಷ್ಟೇ ಸೀಮಿತ ಆಗೋಗಿದ್ದಾರಾ? ಎಲ್ಲಿ ಹೋದ್ರೂ ಕೂಡ ಜನ ಬರ್ತಾರೆ, ನೋಡ್ತಾರೆ. ಅವರು ಅಂತಂದರೆ ಗಿಲ್ಲಿ ಅಂತಂದರೆ ಸಾಕು ಕ್ರೇಜ್ ಹಾಗೆ ಇಟ್ಕೊಂಡಿದ್ದಾರೆ. ಆದರೆ ಥಿಯೇಟರ್ನಲ್ಲಿ ಗಿಲ್ಲಿ ಮಾಡಿದಂತಹ ಸಿನಿಮಾಗಳನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅನ್ನುವಂತಹ ಪ್ರಶ್ನೆ ಈಗ ಓಡಾಡ್ತಾ ಇದೆ. ಹಾಗಾದರೆ ಗಿಲ್ಲಿಯನ್ನು ಕೇವಲ ಕಾಮಿಡಿಯಾಗಿ ನೋಡೋದಕ್ಕೆ, ಒಬ್ಬ ಕಾಮಿಡಿ ಆ್ಯಕ್ಟರ್ ಆಗಿ ನೋಡೋದಕ್ಕಷ್ಟೇ ಜನ ಇಷ್ಟಪಡ್ತಾ ಇದ್ದಾರೆ. ರಿಯಾಲಿಟಿ ಶೋಗಳಲ್ಲಿ ಡೈಲಾಗ್ ಡೆಲಿವರಿಯನ್ನು ಹೇಳ್ತಾನೆ, ಆನ್ ಸ್ಪಾಟ್ ಅಂತ ಆತನ ಡೈಲಾಗನ್ನು ಹೇಳ್ತಾನಲ್ಲ, ಸೊ ಅದಕ್ಕಷ್ಟೇ ಜನ ಆತನನ್ನು ಇಷ್ಟಪಡ್ತಾ ಇದ್ದಾರೆ. ಬೆಳ್ಳಿ ತೆರೆ ಮೇಲೆ ಆತ ಮಾಡೋವಂತಹ ಆ್ಯಕ್ಟಿಂಗ್ನ, ಆತ ಹೇಳೋವಂತಹ ಡೈಲಾಗ್ನ ಜನ ಒಪ್ಕೊಳ್ತಾ ಇಲ್ವಾ? ಸೊ ರಿಯಾಲಿಟಿ ಶೋಗಳಲ್ಲಿ ಅಷ್ಟೇ ಗಿಲ್ಲಿನ ಒಪ್ಕೊಳ್ತಾ ಇದ್ದಾರೆ, ಆತನನ್ನು ಮೆಚ್ಕೊಳ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಓಡಾಡ್ತಾ ಇದೆ. ನಿಮಗೇನು ಅನಿಸುತ್ತೆ? ಗಿಲ್ಲಿ ನಟ ಯಾಕೆ ಎಡವ್ತಾ ಇದ್ದಾರೆ, ಎಲ್ಲಿ ಎಡವ್ತಾ ಇದ್ದಾರೆ?
ಆತನನ್ನು ಬರೀ ರಿಯಾಲಿಟಿ ಶೋಗಳ ಕಾಮಿಡಿಗಳಲ್ಲಿ ಮಾತ್ರ ನೋಡೋದಕ್ಕೆ ಜನ ಇಷ್ಟಪಡ್ತಾ ಇದ್ದಾರೆ. ಈ ರೀತಿಯಾಗಿ ಥಿಯೇಟರ್ಗಳಲ್ಲಿ ಆತ ಯಾರೋ ಬೇರೆಯವರು ಬರೆದಂತಹ ಡೈಲಾಗ್ನ ಹೊಡೆಯೋದಕ್ಕಾಗಿರ್ಬೋದು, ಆತ ಮಾಡೋಂತಹ ನಟನೆಯಿಂದ ಆಗಿರ್ಬೋದು, ಇದನ್ನು ನಮ್ಮ ಜನ ಒಪ್ಕೊಳ್ತಾ ಇಲ್ವಾ? ಕಮೆಂಟನ್ನು ಮಾಡಿ. ಹಾಗೆ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.